ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸಲು ದೇವರು ಪುನಃ ಒಂದು ದಿನ ನಮಗೆ ನೀಡಿದ್ದಾರೆ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ವ್ಯಕ್ತವಾದ ಅನುಗ್ರಹ ನಮ್ಮ ಮೇಲೆ, ನಮ್ಮ ತಲೆಮಾರು ಮೇಲೆ ಪ್ರಕಟವಾಗಲಿ ಎಂದು ಪ್ರಾರ್ಥಿಸೋಣ. ಇಂದು ಭಾನುವಾರ, ಇಂದು ಲೋಕಾದ್ಯಂತ ಅರ್ಪಿಸುವ ದಿವ್ಯ ಬಲಿ ಪೂಜೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಈ ಶುಶ್ರೂಷೆ ದೇವರ ಆತ್ಮ ಇರುವ, ಪ್ರಾರ್ಥನೆ ಇರುವ ಒಂದು ತಲೆಮಾರನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸೋಣ. ಆದಿಕಾಂಡ 22ನೇ ಅಧ್ಯಾಯ 13 ಮತ್ತು 18ನೇ ವಾಕ್ಯ. ಅಬ್ರಾಹಮನು ಕಣ್ಣೆತ್ತಿ ನೋಡಿದ, ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ದಹನ ಬಲಿಯಾಗಿ ಅರ್ಪಿಸಿದ. 18ನೇ ವಾಕ್ಯ. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆಯಿಟ್ಟು ಹೇಳಿದ್ದಾರೆ ಎಂದನು. ಪ್ರಿಯರೇ, ಅಬ್ರಾಹಮನ ಹತ್ತಿರ ನುಡಿದ ಮಾತಾಗಿದೆ. ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು, ದೇವರ ಮಾತನ್ನು ಆಲಿಸುವವರು ಮನೆಯಲ್ಲೂ, ದೇಶದಲ್ಲೂ, ಲೋಕದಲ್ಲೂ ಅನುಗ್ರಹವಾಗುತ್ತಾರೆ. ಪ್ರಿಯರೇ, ಇಂದು ನಾವು ಪ್ರಾರ್ಥಿಸುವ ಕಾರ್ಯ ನಾಳೆಗಳಲ್ಲಿ ಅನುಗ್ರಹವಾಗುತ್ತದೆ. ನಮಗೆ ಅರಿವಿಲ್ಲದೆ ದೇವರು ನಮಗಾಗಿ ಸಿದ್ಧಪಡಿಸುತ್ತಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಅನೇಕ ದಿನದಿಂದ ಪ್ರಾರ್ಥಿಸಿದ ಕಾರ್ಯಗಳಲ್ಲಿ ದೇವರು ಅದನ್ನು ನೆರವೇರಿಸಿಕೊಡುತ್ತಾರೆ. ಇಂದು ಆಲಿಸಿದ ವಾಕ್ಯದಲ್ಲಿ ಅಬ್ರಾಹಮನು ಇಸಾಕನನ್ನು ಬಲಿ ಅರ್ಪಿಸಲು ಬೆಟ್ಟ ಹತ್ತುವಾಗ ಅಷ್ಟು ಸಂತೋಷದಿಂದ ಆಗಿರುವುದಿಲ್ಲ. ಬೆಟ್ಟ ಹತ್ತುವುದು ಕಾರಣ ತನ್ನ ಪ್ರೀತಿಯ ಮಗನನ್ನು ಬಲಿ ಅರ್ಪಿಸಲು ಹೋಗುತ್ತಿರುವುದು. ಒಂದು ಮನುಷ್ಯನಾಗಿ ಚಿಂತಿಸುವಾಗ ಎಲ್ಲಾ ರೀತಿಯ ಪ್ರಾಣ ಸಂಕಟದಲ್ಲಿ ಆಗಿರುತ್ತದೆ ಅಬ್ರಾಹಮನು ಬೆಟ್ಟ ಹತ್ತುವುದು. ಬಲಿಪೀಠ ಉಂಟಾಗಿ ಮಗುವನ್ನು ಮಲಗಿಸಿದ್ದಾಗ ಕಾಣದ ಟಗರು ಮರಿಯನ್ನು ಅಬ್ರಾಹಮನು ಕಂಡನು. ಪ್ರಾರ್ಥನೆಯ ಮನದುಃಖದಿಂದ ಬೆಟ್ಟ ಹತ್ತಿದ್ದಾಗ ಅಲ್ಲಿ ಬಲಿ ಅರ್ಪಿಸಲು ಇರುವ ಟಗರು ಮರಿಯನ್ನು ದೇವರು ಸಿದ್ಧಪಡಿಸಿದ್ದರು. ಹಲ್ಲೆಲೂಯಾ. ಹೀಗೆ ನಾವು ವಾಕ್ಯ ಆಲಿಸುವ ನಮ್ಮೊಂದಿಗೆ ಹೇಳುವುದು, ನಾವು ಬರೆದಿಟ್ಟು ಪ್ರಾರ್ಥಿಸಿದ ನಿಯೋಗಗಳಿಗೆ ದೇವರು ನಮಗಾಗಿ ಒಂದು ಅನುಗ್ರಹವನ್ನು ಸಿದ್ಧಪಡಿಸುತ್ತಾರೆ. ಆಮೇನ್. ಪ್ರಿಯರೇ, ಇಂದು ಆಲಿಸಿದ ವಾಕ್ಯ ನಮಗೆ ಅನುಗ್ರಹವಾಗಲಿ. ದೇವರು ನಮಗೆ ಒಂದು ಅನುಗ್ರಹವನ್ನು ಸಿದ್ಧಪಡಿಸಲಿ. ಆ ಅನುಗ್ರಹವನ್ನು ನಮಗೆ ಅನುಭವಿಸಲು ಸಾಧ್ಯವಾಗಲಿ. ಪ್ರಾರ್ಥನೆಯಿಂದ, ವಿಶ್ವಾಸದಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.